ನಮಸ್ಕಾರ. ನಾನು ಚಂದ್ರಮೌಳಿ ರೆಡ್ಡಿ ಅಂತ, ಮೈಸೂರು ವಿಜಯನಗರ 4ನೇ ಹಂತದ ನಿವಾಸಿ. ನಾನು ಮೂಲತಃ ಬ್ಯಾಂಕಲ್ಲಿ ಕೆಲಸ ಮಾಡ್ತೇನೆ. ಇದು ಏನು ನೀವು ನೋಡ್ತಾ ಇದ್ದು ಇದೆಲ್ಲ ನನ್ನ ಹವ್ಯಾಸ. ನಾನು ಯಾವುದೇ ಒಂದು ಇದನ್ನ ಸೇಲ್ ಮಾಡೋದು ವ್ಯಾಪಾರದಲ್ಲಿಲ್ಲ. ಇದು ನನ್ನ ಹವ್ಯಾಸ ನಾನು ಮಾಡ್ತೇನೆ. ನನ್ನ ಹತ್ರ ಚಿಕ್ಕಂದ ನನಗೆ ಸಿನಿಮಾ ಬಗ್ಗೆ ಸ್ವಲ್ಪ ಬಹಳ ಕ್ರೇಜು. ಹಾಗಾಗಿ ಸಿನಿಮಾದ ಬಗ್ಗೆ ಮ್ಯಾಗಝಿನ್ಸು ಇಲ್ಲಿ ನೀವು ನೋಡ್ಬೋದು. ಸಿನಿಮಾದ ಹಳೆ ಸಾಂಗ್ಸ್ ಬುಕ್ಸು, ಮತ್ತೆ ಗ್ರಾಮೋಫೋನ್ ರೆಕಾರ್ಡ್ಸು, ಮತ್ತೆ ಗ್ರಾಮೋಫೋನು ಎಲ್ಲ ಕಲೆಕ್ಟ್ ಮಾಡ್ತೀನಿ. ನನ್ನ ಹತ್ರ ಒಂದು ಒಂದು ಹವ್ಯಾಸವಾಗಿ ಒಂದು 3,000 ಬುಕ್ ಇದೆ. ಅದರಲ್ಲೊಂದು 200-300 ಬುಕ್ಸ್ ಸಿನಿಮಾಗೆ ಸಂಬಂಧಪಟ್ಟಿದ್ದು, ಕನ್ನಡ, ತೆಲುಗು ಮತ್ತೆ ಹಿಂದಿ ಬಗ್ಗೆ. ಹಿಂದಿ ಸ್ವಲ್ಪ ಜಾಸ್ತಿ ಇದೆ, ಯಾಕಂದ್ರೆ ಆಬ್ವಿಯಸ್ಲಿ ಹಿಂದಿ ಫಿಲ್ಮ್ ಬಗ್ಗೆ ಜಾಸ್ತಿ ಬುಕ್ಸ್ ಪಬ್ಲಿಷ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹಾಗಾಗಿ ಇಂಗ್ಲಿಷ್ ಬುಕ್ಸ್, ಹಿಂದಿ ಸಿನಿಮಾ ಬಗ್ಗೆ ಬುಕ್ಸ್ ನನ್ನ ಜಾಸ್ತಿ ಇದೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು ನೋಡಿ, ಇದು ಹಿಂದಿನ ಕಾಲದಲ್ಲಿ 1900 ನಮ್ಮ ಅಟೆಂಡ್ ತಂದ್ಕೊಂಡಿದ್ದಾನೆ. ನಾನು ಓದಿಲ್ಲ, ನಮ್ಮ ಅಟೆಂಡ್ ಬಂದ ತಗೊಂಡು ಕೊಟ್ಟ. ಅವಾಗೇ 7,500 ಕೊಟ್ಟಿದ್ದೆ. ಅವಾಗ 2009 ನಿಲ್ಗಲ್ಲ ಎಟ್ಟೆ ಸೆಟ್ ಅಷ್ಟೇ ಬೇಕಾಗಿತ್ತು. ಇದೇ ತರ ಅದು ತಿರುಗಿಸದೆ ಮುಂದೆ ಅದಾಯ್ತು. ಕೆಲವು ಪ್ಲೇಟ್ಗಳು ಹೊಡೆದಾಗಿದೆ, ಅದು ದೋಷನೆ ಆಗಿದೆ. ಆಕ್ಸಿಜನ್ ಬರ್ತಾ ಇದೆ. ಅದು ಮರ ಫೋನ್ ಮಾಡಿ ಹಾಗೆ ಇಟ್ಬಿಟ್ಟಿದ್ವಿ. ಈಗ ಹಾಗೆ ಒಂದೇ ನಾನು ಅದನ್ನ ರಾಜಸ್ಥಾನದಲ್ಲಿದ್ದೆ. ಅವಾಗ ಇದು ಅಲ್ಲ, ಅದ್ರ ಜೊತೆ ಬಂದಿದೆ, ಬಟ್ ಸಿಗುತ್ತೆ. ಅವಾಗ ಇಷ್ಟೊಂದು ನೀಡಿದ್ರು. ನಾನು ಸಾಕು ಒಂದು ತಗೊಂಡ್ಬಂದೆ. ನಾನು ಇಲ್ಲ ಅಲ್ಲಿ ನಮ್ಮ ಸ್ಟಾಫ್ ಅಜ್ಮೇರಲ್ಲಿ ಇದ್ರು. ಅವಾಗ ಹೇಳಿದೆ, ಒಂದು ನನಗೆ ಒಂದು ಡೆಕೋರೇಟಿವ್ ಐಟಮ್ ತಂದು ಕೊಡಪ್ಪ ಅಂತ. ಅದಕ್ಕೆ ನಮ್ಮ ಅಬ್ದುಲ್ ಅಂತ ಬಹಳ ಒಳ್ಳೆ ಮನುಷ್ಯ. ಅಬ್ದುಲ್ ಸಾಹ್ ಡೆಕೋರೇಟಿವ್ ಕ್ಯಾ ಸಾ ಜೋ ಚಲನೆ ವಾಲ ವಹಿ ಲೇಕೆ ಆತ ಅಂದ್ಬಿಟ್ಟು ಇದನ್ನ ತಂದು ಕೊಟ್ರು ನನಗೆ. 2009-10 ತಗೊಂಡೆ. ಅದಕ್ಕೆ ಡಿಸ್ಕ್ ಇರ್ಲಿಲ್ಲ. ಅದಕ್ಕೆ ಡಿಸ್ಕ್ ಹುಡುಕಕ್ಕೆ ಹೋದಾಗ ಇದು ಡಿಸ್ಕ್ ಸಿಕ್ತು, ವಿನೈಲ್. ಕೊನೆಗೆ ಇದು ಪ್ಲೇಯರ್ ಕೊಂಡ್ಕೊಂಡು ಅದು ಡಿಸ್ಕ್ ಹೆಂಗೋ ಸಂಪಾದಿಸಿದೆ. ಅದೊಂದು ನಾನು ಕಷ್ಟಪಟ್ಟು ಒಂದು 40-50 ಡಿಸ್ಕ್ ಇದೆ ಅಷ್ಟೇ. ಇದೊಂದು 300-350 ಇದೆ. ಐ ಆಮ್ ಹ್ಯಾಪಿ. ಎಲ್ಲ ವರ್ಕ್ ಆಗುತ್ತೆ ಮೇಡಮ್, ವರ್ಕ್ ಆಗುತ್ತೆ. ಸೊ ಇದೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಅದು ಏನಂದ್ರೆ ಸಿಂಪಲ್, ಅವು ಅದೊಂದು ಕ್ರೇಜ್ ಇರ್ಬೇಕು, ನನಗೂ ಒಂದು ಕ್ರೇಜ್ ಇದೆ. ಅವು ಸೇಮ್ ವೇವ್ ಲೆಂತ್ ಮ್ಯಾಚ್ ಆದ್ರೆ ಬರ್ಲಿ, ಒಂದು ಅರ್ಧ ಗಂಟೆ 1 ಗಂಟೆ ಒಂದು ಟೀ ಇಲ್ಲಿ ಕುಡ್ಕೊಂಡು ಮಾತಾಡೋಣ. ಅವು ಓದಿ ಅವು ಗೊತ್ತಿರೋದು ನನಗೂ ಹೇಳಿ, ನನಗೆ ಗೊತ್ತಿರೋ ಅವಗೂ ಹೇಳ್ತೇನೆ. ಇಬ್ಬರು ಖುಷಿಯಾಗಿ ಎಂಜಾಯ್ ಮಾಡೋಣ ಅಷ್ಟೇ. ಸೊ ಇಲ್ಲಿ ಫೋನ್ ಮಾಡಿದ್ರೆ ಸಾಕು. ನನ್ನ ಫೋನ್ ನಂಬರ್ ಫೋನ್ ಮಾಡಿದ್ರೆ ಸಾಕು. 9743319587. 1950, 60, 70 ಮತ್ತೆ 80 ಸ್ಟಾರ್ಟಿಂಗ್ ದಶಕಗಳಲ್ಲಿ ಸಿನಿಮಾ ಥಿಯೇಟರ್ ಒಳಗಡೆ ಮತ್ತೆ ಸಿನಿಮಾ ಥಿಯೇಟರ್ ಮುಂದೆ ಅಂಗಡಿಯಲ್ಲಿ ಸೇಲ್ ಮಾಡ್ತಿರೋದು ಹಾಡಿನ ಪುಸ್ತಕಗಳು. ಇಲ್ಲಿ ನೀವು ನೋಡ್ಬೋದು ನೋಡಿ, ಇದು ಇಲ್ಲಿ 10 ಪೈಸಾ 4 ಪೈಸೆಯಿಂದ ಕೂಡ ಶುರು ಆಗುತ್ತೆ. ಇಲ್ಲಿ ನೋಡಿ, ಈ ಬುಕ್ 13 ಪೈಸಾ 13 ನಯಾ ಪೈಸೆ ಅಂತಿದೆ ನೋಡಿ. 13 ಪೈಸೆಗೆ ಈ ಫಿಲ್ಮ್ ಹಾಡಿನ ಬುಕ್ ಸಿಗ್ತಾ ಇತ್ತು. ಇದರಲ್ಲಿ ಕೆಲವು ಬರೀ ಹಾಡಿರುತ್ತೆ, ಕೆಲವುದ್ರಲ್ಲಿ ಎಲ್ಲಿ ನೋಡಿ ಇದರಲ್ಲಿ ಹಾಡು ಸ್ವಲ್ಪ ಸ್ಟೋರಿ ಕೂಡ ಇರುತ್ತೆ. ಇದು ಯೂಸ್ ಅಂಡ್ ಥ್ರೋ ಆಗಿ ಅವಾಗ ಯೂಸ್ ಮಾಡ್ತಿದ್ದು. ಇದನ್ನ ನಾನು ಹೀಗೆ ಕಲೆಕ್ಟ್ ಮಾಡಿ ಸೆಲೆಕ್ಷನ್ ಇಟ್ಕೊಂಡಿದ್ದೀನಿ. ನನಗೆ ಬಹಳ ಖುಷಿ. ಇದು ನೋಡೋದು ಸಿಂಪಲ್ ಅಂದ್ರೆ ನನಗೆ ಖುಷಿ ಆಗುತ್ತೆ ಅಷ್ಟೇ, ಬಿಟ್ಟು ಇನ್ನೇನಿಲ್ಲ. ಮತ್ತೆ ಈ ಗ್ರಾಮೋಫೋನ್ ಇದೆಯಲ್ಲ, ಇದು ನಾನು ಅಜ್ಮೀರಲ್ಲಿ ತಗೊಂಡಿದ್ದೆ. ಇದು ಇನ್ನೂ ಸ್ಟಿಲ್ ರನ್ನಿಂಗ್ ಆಗುತ್ತೆ. ಇದಕ್ಕೆ ಬೇರೆ ಡಿಸ್ಕು, ಇದಕ್ಕೆ ಬೇರೆ ಡಿಸ್ಕ್ ಹಾಕ್ಬೇಕು. ಇದಕ್ಕೆ ಡಿಸ್ಕ್ ಈಗ ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ. ನಿಮ್ಗೆ ಏನು ಸಿಗುತ್ತೋ ಇದರಲ್ಲಿ ಇರುವಂತದ್ದು, ಇದು ಹಳೆ ಡಿಸ್ಕ್ಗಳು ಏನಿರುತ್ತೋ ಅದ ಮೇಲೆ ರನ್ ಆಗಬೇಕು. ಬಟ್ ಈ ಒಂದು ಸಿಸ್ಟಮ್ ಅಲ್ಲಿ ಏನಿದೆಯೋ ಇದು ಹೊಸದು, ಇದಕ್ಕೆ ಹಳೇದು ಸಿಗುತ್ತೆ, ಹೊಸದು ಸಿಗುತ್ತೆ. ಹಾಗಾಗಿ ಬಟ್ ಇದರಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಕ್ಲಾರಿಟಿ ಬಹಳ ಡಲ್ ಆಗಿ ಬರುತ್ತೆ. ನನ್ನ ಹತ್ರ ಒಂದು ಇದು ಬಿಫೋರ್ ಇಂಡಿಪೆಂಡೆನ್ಸ್ ಗ್ರಾಮೋಫೋನ್ ಡಿಸ್ಕ್ ಇದು. ಇದರಲ್ಲಿ ನನ್ನ ಹತ್ರ ಒಂದು ಡಿಸ್ಕ್ ಇರೋದು MS ಸುಬ್ಬಲಕ್ಷ್ಮಿ ಅವರು ಮದುವೆಗಿನ್ನ ಮುಂಚೆ ಹೇಳುವಂತ 1936ರಲ್ಲಿ ರಿಲೀಸ್ ಆದಂತ ಒಂದು ಡಿಸ್ಕ್ ಇದೆ. ಅದು ನನ್ನ ಹತ್ರ ಇರೋ ಎಲ್ಲಾ ಡಿಸ್ಕ್ ಓಲ್ಡೆಸ್ಟ್ ಡಿಸ್ಕ್ ಅದೇ. ಅದು ಬಹಳ ಕಾಸ್ಟ್ಲಿ ಆಗುತ್ತದು. ನಾನು ರೇಟ್ ಬಗ್ಗೆ ಹೇಳೋಕೆ ಇಷ್ಟಪಡಲ್ಲ. ಆಗ ಒಂದು ಪೈಸೆ, 1 ರೂಪಾಯಿ 2 ರೂಪಾಯಿ ಅಷ್ಟೇ. ಪ್ರೆಸೆಂಟ್ ಇವಾಗ 10 ಒಂದು 15 ಸಾವಿರ ರೂಪಾಯಿ ಆಗ್ಬೋದು. ಅದು ಕೊಂಡ್ಕೊಳ್ಳೋ ಮೇಲೆ ಅದಕ್ಕೆ MRP ಇರೋದಿಲ್ಲ, ಕೊಡೋ ಮೇಲೆ ಹೋಗುತ್ತೆ. ಇಲ್ಲಿ ಈ ಒಂದು ಗ್ರಾಮೋಫೋನ್ ಡಿಸ್ಕ್ ಅಲ್ಲಿ ಮಿನಿಮಮ್ 3,000 ರೂಪಾಯಿ ಇದೆ. ಮಿನಿಮಮ್ 3,000 ರೂಪಾಯಿಂದ ನಾನು ಒಂದು ಡಿಸ್ಕ್ ನನಗೆ ಬೇಕು ಅಂತ ಒಂದು ಹಳೆ ಒಂದು ರೆಕಾರ್ಡ್ 9,000 ರೂಪಾಯಿ ಕೊಂಡ್ಕೊಂಡಿದ್ದೀನಿ. ಅದು ಇದೆ, ಇಲ್ಲ ಇಟ್ಟಿದ್ದೀನಿ. ನನ್ನ ಇಷ್ಟ, ನನ್ನ ಒಂದು ಕ್ರೇಜ್ ಇದೆ. ಹಾಡು ಕೇಳ್ತೀನಿ, ಖುಷಿ ಆಗುತ್ತೆ.
ಜನ ಬರ್ತಾರೆ, ಈ ಹಳೆ ಮ್ಯಾಗಝಿನ್ಸ್ ನೋಡ್ತಾರೆ, ಓ ನಾವು ಚಿಕ್ಕಂದಲ್ಲಿ ನೋಡಿದ ದಿವಸ ಓದಿದ ದಿವಸ ಅಂತ ಹೇಳ್ತಾರೆ. ಐ ಆಮ್ ಹ್ಯಾಪಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನೋಡಿ 1900 ಇದು 56ನೇ ಇಸ್ವಿ ಬುಕ್ ಇದು, 1956. ಇಲ್ಲಿ ನಾನು ಹುಟ್ಟಿರ್ಲಿಲ್ಲ, ಬಹಳಷ್ಟು ಜನ ಹುಟ್ಟಿರ್ಲಿಲ್ಲ. 56 ಎಷ್ಟಾಯ್ತು ನೋಡಿ, 44, ಒಂದು 70 ವರ್ಷ ಹಳೆ ಮ್ಯಾಗಝಿನ್ ಅದು, ಕನ್ನಡ ಮ್ಯಾಗಝಿನ್ ಪ್ರಜಾಮತ. ಇವೆಲ್ಲ 1970, 80 ದಶಕದ ಬುಕ್ಸ್ ಇನ್ನು ಇದೆ, ಬಟ್ ಸ್ಪೇಸ್ ಕಮ್ಮಿ ಇದೆ ಅಂತ ಸ್ವಲ್ಪ ಇಟ್ಟಿದ್ದೇನೆ ಇಲ್ಲಿ. ಸೊ